ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಇವತ್ತು ವಾಯುಪುತ್ರ ರಾಮಭಕ್ತ ವೀರಾಂಜನೇಯನ ಜನ್ಮ ದಿನವನ್ನು, ಹನುಮಂತನ ಜಯಂತಿಯನ್ನು ಇಡೀ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕರ್ನಾಟಕ ಹನುಮಂತನ ಆಂಜನೇಯನ ಜನ್ಮಸ್ಥಳ ಆಗಿರೋದ್ರಿಂದ ಇಲ್ಲಿ ಅತ್ಯಂತ ವಿಶೇಷವಾಗಿ ಆಂಜನೇಯನ ಪೂಜೆ ಆರಾಧನೆ ನಡೀತಾ ಇದೆ. ವಿಜಯನಗರದ ಮಾರುತಿ ಮಂದಿರ ಅಂತ ಹೇಳಿದ್ರೆ ಅತ್ಯಂತ ಸುಪ್ರಸಿದ್ಧವಾಗಿರುವಂತಹ ಹನುಮಂತನ ದೇವಸ್ಥಾನ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಆಂಜನೇಯನಿಗೆ ವಿಶೇಷವಾಗಿರ್ತಕ್ಕಂತಹ ಅಲಂಕಾರವನ್ನು ಮಾಡಿ ಇವತ್ತು ಎಲ್ಲರೂ ಕೂಡ ಬೆಳಗಿನಿಂದ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕಗಳು ನೆರವೇರಿ ಆ ನಂತರದಲ್ಲಿ ಆಂಜನೇಯನಿಗೆ ವಿಶೇಷವಾಗಿರ್ತಕ್ಕಂತಹ ಅಲಂಕಾರವನ್ನು ಮಾಡಿದ್ದಾರೆ. ಲಕ್ಷಾಂತರ ಜನ ಭಕ್ತರು ಈ ಸ್ಥಳಕ್ಕೆ ಆಗಮಿಸಿ ಆಂಜನೇಯನ ದಿವ್ಯವಾಗಿರ್ತಕ್ಕಂತಹ ದರ್ಶನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಅರ್ಚಕ ವೃಂದದವರು ಬೆಳಗಿನ ಜಾವ 4 ಗಂಟೆ 5 ಗಂಟೆಯಿಂದಲೇ ಬಂದು ಶ್ರೀ ಸ್ವಾಮಿಯ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಇದು ವಿಜಯನಗರದ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂತಹ ಮಾರುತಿ ಮಂದಿರ. ಈಗಾಗಲೇ ಅರ್ಚಕರೆಲ್ಲರೂ ಸಹಿತ ಆಂಜನೇಯನಿಗೆ ವಿಶೇಷವಾಗಿರ್ತಕ್ಕಂತಹ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಹನುಮಂತನನ್ನು ಮುಖ್ಯ ಪ್ರಾಣ ಅಂತೇಳಿ ಕರೀತಾರೆ. ಅವನು ನಮ್ಮಲ್ಲಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ಪ್ರಾಣ. ಆಂಜನೇಯನ ಆರಾಧನೆಯಿಂದ ನಮ್ಮ ಎಲ್ಲ ಸಂಕಷ್ಟಗಳು ದೂರವಾಗ್ತವೆ. ಎಲ್ಲ ಭಯವನ್ನು ದೂರ ಮಾಡುವಂಥವನು ಆಂಜನೇಯ. ನೋಡಿ, ಎಲ್ಲ ಭಕ್ತರು ಸಹಿತ ಇಲ್ಲಿ ವಿಶೇಷವಾಗಿ ಆಂಜನೇಯನ ಪೂಜೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು. ಬೆಳಗಿನಿಂದ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕಗಳು, ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳು ಇಲ್ಲಿ ನಡೆದಿರುವಂಥದ್ದು. ಎಲ್ಲರೂ ಸಹಿತ ಆಂಜನೇಯನಿಗೆ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ಇಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ವಿಜಯನಗರದ ಮಾರುತಿ ಮಂದಿರ ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂತಹ ದೇವಸ್ಥಾನ. ಇಲ್ಲಿ ಎಲ್ಲ ಭಕ್ತರು ಆಗಮಿಸಿ ಶ್ರೀ ಸ್ವಾಮಿಯ ದರ್ಶನವನ್ನು ಪಡಿತಾ ಇರುವಂಥದ್ದು. ಹಿಂದೆ ಗೋತಿಬಂಡೆ ಅಂಥೇಳಿ ಇದ್ದಂಥದ್ದು ಇವತ್ತು ಸುಪ್ರಸಿದ್ಧವಾಗಿರ್ತಕ್ಕಂತಹ ಆಂಜನೇಯನ ಕ್ಷೇತ್ರವಾಗಿ ಇಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಎಲ್ಲ ಭಕ್ತರು ಸಹಿತ ಇಲ್ಲಿ ಆಗಮಿಸಿ ಸ್ವಾಮಿಯ ದರ್ಶನವನ್ನು ಪಡಿತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ.